ನಮಸ್ಕಾರ ಗುರು, ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಸ್ಟೋರಿ ಮೊಮೆಂಟ್ಸ್. ಬನ್ನಿ ಇವತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತೊಳೆದಿಟ್ಕೊಂಡಿರೋ ಮಟನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಕೊನೆಯವರೆಗೂ ನೋಡಿ, ರಿಸಲ್ಟ್ ನೋಡಿ ನೀವು ಟ್ರೈ ಮಾಡಬೇಕು ಅಂತ ಫಿಕ್ಸ್ ಆಗ್ತೀರಾ. ಈಗ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ, ಅರಿಶಿನ ಹಾಕಿದ್ರೆ ಮಟನ್ ಒಳ್ಳೆ ಬಣ್ಣ ಬರುತ್ತೆ, ಜೊತೆಗೆ ಹಸಿ ವಾಸನೆ ಕೂಡ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 to 4 ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಈಗ ಮಿಕ್ಸರ್ ಗ್ರೈಂಡರ್ಗೆ ಗ್ರೀನ್ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಿದ್ದೀನಿ. ಇದೇ ನಮ್ಮ ಬಿರಿಯಾನಿ ಸೀಕ್ರೆಟ್ ಫ್ರೆಶ್ ಮಸಾಲ. ವಿಷಿಲ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಬೇಯಿಸಿದ ಮಟನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಹೀಟ್ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸು ಎಲ್ಲ ಹಾಕಿ ಫ್ರೈ ಮಾಡಿ, ಸೋಂಪು, ಈಗ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ಈಗ ಪುದೀನ, ಕೊತ್ತಂಬರಿ ಮತ್ತು ಪಾಲಕ್ ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಪಾಲಕ್ ಹಾಕೋದ್ರಿಂದ ಬಿರಿಯಾನಿ ಒಳ್ಳೆ ಕಲರ್ ಮತ್ತು ಹೆಲ್ತಿ ಕೂಡ ಇರುತ್ತೆ. ಈಗ ನಾವು ಗ್ರೈಂಡ್ ಮಾಡಿದ ಗ್ರೀನ್ ಪೇಸ್ಟ್ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಗೂ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರಿಯಿರಿ. ಈಗ ಬೇಯಿಸಿದ ಮಟನ್ ಹಾಗೂ ಶೇರ್ವಾ ಹಾಕಿ ಪ್ರತಿಯೊಂದು ಪೀಸಿಗೂ ಮಸಾಲ ಚೆನ್ನಾಗಿ ಹಿಡಿಯೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಮೊಸರು ಹಾಕಿ, ಇದರಿಂದ ಮಟನ್ ಸಾಫ್ಟ್ ಆಗುತ್ತೆ, ಜೊತೆಗೆ ರುಚಿ ಕೂಡ ಡಬಲ್ ಆಗುತ್ತೆ. ಚೆನ್ನಾಗಿ ತೊಳೆದ ಅಕ್ಕಿ ಹಾಕಿ ಅಕ್ಕಿ ಮುರಿಯದ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡಿ. ಈಗ ಬೇಕಾದಷ್ಟು ನೀರು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅಡ್ಜಸ್ಟ್ ಮಾಡಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ವಿಷಿಲ್ ಆದಮೇಲೆ 5 ನಿಮಿಷ ಬಿಟ್ಟು ಕುಕ್ಕರ್ ಲಿಡ್ ಓಪನ್ ಮಾಡೋಣ. ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಂತರ ನಿಧಾನವಾಗಿ ಮಿಕ್ಸ್ ಮಾಡಿ ಕೆಳಗಿಂದ ಮೇಲಕ್ಕೆ ತಿರುಗಿಸಿ ಅಕ್ಕಿ ಮುರಿಯದ ಹಾಗೆ ನೋಡಿಕೊಳ್ಳಿ. ನೋಡಿ ಗುರು, ಇದೇ ನಮ್ಮ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ಈ ಬಿರಿಯಾನಿ ನೋಡಿದ್ರೆ ಲೈಕ್ ಹೊಡೆಯೋದು ಫಿಕ್ಸ್ ಅಲ್ವಾ? ಕಮೆಂಟ್ನಲ್ಲಿ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಬರೆಯಿರಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಇಂಥ ಟೇಸ್ಟಿ ಈಸಿ ರೆಸಿಪಿಗಳಿಗಾಗಿ ದ ಸ್ಟೋರಿ ಮೊಮೆಂಟ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.